ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ವಾರದ ಮೊದಲನೇ ದಿನ ಅಧಿವೇಶನದಲ್ಲಿ ಸದ್ದು, ಗಲಾಟೆ, ಕೂಗು, ಹಾರಾಟ, ಚೀರಾಟಗಳೆಲ್ಲ ಇದ್ದವು. ಮೊದಲನೇದಾಗಿ ಇವತ್ತಿನ ಸದನದಲ್ಲಿ ಎದ್ದಂತಹ ವಿಷಯ ಏನು ಅಂತಂದರೆ ಚಾಮರಾಜನಗರದ ಎನ್ಕೌಂಟರ್. ಅಲ್ಲ ರೀ, ನೀವು 3 ಜನ ಅಮಾಯಕರನ್ನ ಎನ್ಕೌಂಟರ್ ಮಾಡಿಬಿಟ್ರಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಅಂದಾಗ ಆ ಕಡೆಯಿಂದ ಪರಮೇಶ್ವರ್ ಅವರು ಎದ್ದೊಳ್ತಾರೆ. ನೋಡಿ, ಯಾರು ಅಮಾಯಕರಲ್ಲ, ನಾವು ಗುಂಡು ಹೊಡೆದಿರೋದು ಅವರು ಬೇಟೆಗಾರರಿಗೆ, ಹಾಗಾಗಿ ನೀವು ಹಂಗೆ ಹಿಂಗೆ ಅಂತ ಶುರು ಮಾಡೋ ಹೊತ್ತಿಗೆ ಎಲ್ಲ ಸೇರಿ ಅವರನ್ನ ದಬಾಯಿಸೋಕೆ ಶುರು ಮಾಡಿದ್ರು. ಇದನ್ನು ನೋಡ್ತಾ ಇದ್ದಂಥ ರಾಮಲಿಂಗಾರೆಡ್ಡಿ ಅವರು ಯಾಕೋ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಮಧ್ಯಪ್ರವೇಶ ಮಾಡ್ತಾರೆ. ಅವರು ಅವಾಗ ಹೇಳ್ತಾರೆ, ನೋಡಿ, ನಾವು ಯಾರಿಗೆ ಗುಂಡು ಹೊಡೆದಿದ್ದೀವಲ್ಲ 3 ಜನಕ್ಕೆ, ಅವರ ಹತ್ರದಿಂದ 30 kg ಕಾಡು ಪ್ರಾಣಿಗಳ ಮಾಂಸ ಬರಾಮತ್ತಾಗಿದೆ. ಇಷ್ಟೇ ಅಲ್ಲ, ಅಲ್ಲಿ ಗುಂಡಿನ ಚಕಮಕಿ ನಡೆದಾಗ ಕತ್ತಲೆ ಆಗಿತ್ತು. ನಾವು ಕಾಲಿಗೆ ಗುಂಡು ಹೊಡಿಬೇಕು ಅಂತ ಹೊಡೆದೋ, ಆದರೆ ಕತ್ತಲಲ್ಲಿ ಅದು ಎಲ್ಲಿಗೆ ಬಿತ್ತೋ ನಮಗೆ ಗೊತ್ತಾಗಲಿಲ್ಲ. ಸೊ ಇದು ನಾವು ಪ್ಲ್ಯಾನ್ ಮಾಡಿದಂತಹ ಎನ್ಕೌಂಟರ್ ಅಲ್ಲ, ಇದು ಕತ್ತಲಲ್ಲಿ ಆಗಿರುವಂಥದ್ದು. ಆಮೇಲೆ ಸತ್ತವರೇನು ಅಮಾಯಕರೇನಲ್ಲ, ಅವರು ಕಾಡುಗಳರು ಅಂತ ತಮ್ಮ ನಡೆಯನ್ನು ಸಮರ್ಥಿಸ್ಕೊಂಡ್ರು. ಆದರೆ ಇದು ಇಷ್ಟಕ್ಕೆ ಮುಗಿಲಿಲ್ಲ. ಇದರ ಬಗ್ಗೆ ಸವಿಸ್ತಾರವಾದ ಚರ್ಚೆ ಆಗಲೇಬೇಕು, ಇಲ್ಲ ಅಂತಂದರೆ ನಾವು ಒಪ್ಪೋದಿಲ್ಲ. ನಾಳೆ ಸದನದಲ್ಲಿ ಇದಕ್ಕೆ ವಿಸ್ತಾರವಾದ ಸಮಯ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು. ಸೊ ವಿಪಕ್ಷಗಳ ಈ ಹಠವನ್ನು ಮನ್ನಿಸಿದಂಥ ಸಭಾಧ್ಯಕ್ಷರು ನಾಳೆಗೆ ಈ ವಿಚಾರವನ್ನು ಮಾತಾಡೋಣ ಬಿಡಿ, ಮುಂದಕ್ಕೆ ನೆಕ್ಸ್ಟ್ ಅಂತ ಅನ್ನುವಾಗ ಸಡನ್ನಾಗಿ ನಾಗೇಂದ್ರ ಅವರ ಹೆಸರು ಬಂತು. ಅದೇ ರೀ, ಬಳ್ಳಾರಿ ನಾಗೇಂದ್ರ ಅವರಿಗೆ ಹೇಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅವರು ದೊಡ್ಡ ಕ್ರಿಮಿನಲ್ಲು, ಅದು ಇದು ಅಂತ ಹೇಳಿ ಇಷ್ಟುದ್ದಲ್ಲಿ ಇಷ್ಟು ಕೊಟ್ಟರು. ಇದನ್ನು ಗಮನಿಸಿದಾಗ ಸರ್ಕಾರದ ಕಡೆಯಿಂದ ಯಾವ ಉತ್ತರ ಕೊಡಬೇಕು ಅಂತ ಗೊತ್ತಾಗಿದೆ. ಸ್ವಲ್ಪ ಹೊತ್ತು ಗಲಿಬಿಲಿ ಆಯಿತು. ಒಟ್ಟಿನಲ್ಲಿ ಎನ್ಕೌಂಟರ್ ಮತ್ತು ರಾಜೀನಾಮೆ ಇವುಗಳ ವಿಚಾರವಾಗಿ ಇವತ್ತು ಚರ್ಚೆ ನಡೆದು ಸದನವನ್ನು ಮುಗಿಸಲಾಯಿತು. ನಾಳೆ ಏನೇನಾಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ನಾಳೆ ತೆರೆದಿಡ್ತೀನಿ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.